ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾ ಮಿತ್ರರೇ, 2026ರ ರಾಜ್ಯ ಮಟ್ಟದ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನೋಡ್ತಾ ಇದ್ದಾವೆ. ವಿಭವಾಂತರದ ಏಕಮಾನ ಯಾವುದಪ್ಪ ಅಂದರೆ ವೋಲ್ಟ್ ಆಗಿರ್ತಾ ಇದೆ. ಅದೇ ರೀತಿ ಕೊಟ್ಟಿರೋ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ನೋಡ್ರಿ. ಕೊಟ್ಟಿರೋ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸರಿಯಾದ ಸಂಬಂಧಿಸಿದಂಥ ಹೇಳಿಕೆ ಏನಾಗ್ಯದಪ್ಪ ಅಂದರೆ ಕ್ಯೂಗಿಂತ ಪಿನಲ್ಲಿ ಹೆಚ್ಚಾಗಿದೆ, ಇದು ತಪ್ಪು. ಪಿ ಮತ್ತು ಕ್ಯೂಗಳಿಗಿಂತ ಆರ್ ಹೆಚ್ಚಾಗಿದೆ, ಇದು ತಪ್ಪು. ನಾವಿಲ್ಲಿ ಸಂಬಂಧವನ್ನು ನೋಡಬೇಕಾಗಿತ್ತಂದರೆ ಇವುಗಳ ನಡುವಿನ ಸಂಬಂಧವನ್ನು ನೋಡಬೇಕಾಗುತ್ತದೆ. ಹಾಗಾದರೆ ಪಿ ಮತ್ತು ಕ್ಯೂಗಳು ಏನಾಗಿರ್ತಾ ಇದ್ದಾವ ಅಂದ್ರೆ ಸಮನಾಗಿದ್ದಾವ. ಪಿ ಮತ್ತು ಕ್ಯೂಗಳು ಏನಾಗಿದ್ದಾವ್ರಿ, ಸಮನಾಗಿರ್ತಾ ಇದ್ದಾವ. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನವು ದೊಡ್ಡ ಕೋನವಾಗಿದೆ? ಯಾವ ಕೋನವು ದೊಡ್ಡ ಕೋನವಾಗಿದೆ? ನೋಡ್ರಿ, ಗಾಳಿ ಮತ್ತು ಗಾಜಿನ ಮಧ್ಯದಲ್ಲಿ ಉಂಟಾಗಿರುವಂಥ ಕೋನವನ್ನು ಬೆಳಕಿನ ಕಿರಣದ ಮೂಲಕ ಕಾರಣ ಕೊಡಿ. R2 ಕೋನವು ದೊಡ್ಡದಾಗಿದೆ. R2 ಕೋನ ಏನಾಗೈತ್ರಿ, ದೊಡ್ಡದಾಗೈತಿ. ಹಾಗಾದರೆ ಕಾರಣವನ್ನು ಕೊಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಏನು, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುತ್ತದೆ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುತ್ತದೆ. ಸಾಂದ್ರ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಡಿಮೆ, ವಿರಳ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು. ಆದ್ದರಿಂದ ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಲಂಬದಿಂದ ಏನಾಗ್ತದಪ್ಪ ಅಂದ್ರೆ ದೂರಕ್ಕೆ ಬಾಗ್ತಾ ಇದೆ. ಆದ ಕಾರಣ R2 ಏನಪ್ಪ ಅಂದ್ರೆ ದೊಡ್ಡ ಕೋನವಾಗಿದೆ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ. ನೋಡ್ರಿ, ರಿಯೋಸ್ಟಾಟ್ ಬದಲಾಯಿಸಬಹುದಾದ ರೋಧಕ. ಸೊ ಈ ರೀತಿಯೂ ಬರಿಬೋದು ಅಥವಾ ಈ ರೀತಿ ಚಿತ್ರ ತೋರಿಸ್ಬೋದು. ಇನ್ನು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನು ಈ ರೀತಿ ತೋರಿಸ್ತಾ ಇದ್ದಾರೆ. ಹೀಗೆ ಒಂದು ಎರಡು ಯಾವುದಾದರೂ ಚಿಹ್ನೆಗಳನ್ನು ಎಕ್ಸಾಮ್ನಲ್ಲೇ ಕೇಳಬಹುದು. ಕೆಳಗೆ ಕೊಟ್ಟಿರುವ ಮಾನವನ ಕಣ್ಣಿನ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಸೂಚಿಸಿರುವ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರ. ನೋಡ್ರಿ, ಈ ಚಿತ್ರ ನೋಡಿದರೆ ಸಮೀಪ ದೃಷ್ಟಿದೋಷ ಆಗಿರ್ತಾ ಇದೆ. ಈ ದೋಷವನ್ನು ಯಾವುದಪ್ಪ ಅಂದ್ರೆ ನಿಮ್ನ ಮಸೂರದಿಂದ ಏನು ಮಾಡ್ಬೋದು ರೀ, ದೋಷವನ್ನು ಸರಿಪಡಿಸಬಹುದು. ನೋಡ್ರಿ, ಸಮಸ್ಯೆ R1 15 ಓಮ್ಸ್, R2 5 ಓಮ್ಸ್, R3 5 ಓಮ್ಸ್, R4 20 ಓಮ್, R5 30 ಓಮ್, R6 25 ಓಮ್. ಇಲ್ಲಿ ಈ ಎಷ್ಟು R1 R2 R3 ಅದು ಕೊಟ್ಟಿದ್ದಾನೆ ರೀ. ಸೊ ಮೊದಲಿಗೆ 3 ಕೋರ್ಸನ್ನು RS1 ಅಂತ ಕರೆಯೋಣ. ಅದಕ್ಕೆ R1 R2 R3 ಅನ್ನು ಕೂಡಿಸಿದಾಗ 25 ಓಮ್ ಆಗುತ್ತಾ. ಆಮೇಲೆ R4 ಮತ್ತು RS ಅನ್ನು ಕೂಡಿಸಿದಾಗ 50 ಓಮ್ ಆಗುತ್ತಾ. R6 ಅನ್ನು ಒಂದೇ ಸಪ್ರೇಟ್ ತೊಗೊಂಡಾಗ 25 ಓಮ್ ಆಗುತ್ತೆ. ಹಾಗಾದರೆ 1/RP = 1/R1 + 1/R2 + 1/R3 ಇವು ಮೂರನ್ನು ತೆಗೆದುಕೊಂಡಾಗ 1/25 + 1/50 + 1/25. ಸೊ ಇವುಗಳ ಸಹ ಎಷ್ಟಾಗುತ್ತೆ, 50 ಆಗುತ್ತೆ. 50 25 ಎರಡಲೆ, ಇಲ್ಲಿ 25 ಎರಡಲೆ, 2 1 2, 1 1 2 1 2. ಸೊ 2 + 1 + 2 5, 5/10, 5 1 5 10, 1 10. ಹಾಗಾದರೆ RP = 10 ಓಮ್. ಹಾಗಾದರೆ ರೋಧಕ ಎಷ್ಟಪ್ಪ ಅಂದರೆ 10 ಓಮ್ ಆಗಿದೆ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ನೋಡ್ರಿ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ.
ದಂಡಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಹೊರಟು ಉತ್ತರ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದ ಧ್ರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಪ್ರಬಲವಾಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು? ಅಂದರೆ ಗೃಹ ಬಳಕೆಯಲ್ಲಿ ಒಮ್ಮೆ ಕರೆಂಟ್ ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಎಲ್ಲವೂ ಏನೋ ಬರ್ನ್ ಆಗುವ ಚಾನ್ಸಸ್ ಇದ್ದಾವೆ. ಹಾಗಾದರೆ ಏನು ಮಾಡಬೇಕು? ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ಅಂದರೆ ನೇರವಾಗಿ ಏನಪ್ಪ ಅಂದ್ರೆ ವಿದ್ಯುತ್ ವೈರ್ನ ಮೂಲ ತೆಗೆದುಕೊಂಡು ನೇರವಾಗಿ ಮನೆಯಲ್ಲಿರುವಂಥ ಸರ್ಕ್ಯೂಟ್ಗಳಿಗೆ ಕೊಡಬಾರ್ದು. ಅಲ್ಲೊಂದು ಮೇನ್ ಸ್ವಿಚ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಇದು ಅಂದರೆ ಎಲ್ಲನೂ ಒಂದೇ ಸಾಕೆಟ್ಗೆ ಅಂದರೆ ಒಂದೇ ಬೋರ್ಡ್ನಾಗ ಒಟ್ಟು ಮನಿ ಸರ್ಕ್ಯೂಟನ್ನು ಜೋಡಿಸಬಾರ್ದು ಅಂತ ಹೇಳ್ತಿದ್ದಾನ್ರಿ. ದೋಷಪೂರಿತ ವಿದ್ಯುತ್ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬಾರದು, ಏನಾದರೂ ಡ್ಯಾಮೇಜ್ ಆಗಿದ್ದವು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾಗದಂತೆ ನೋಡಿಕೊಳ್ಳಬೇಕು. ಅಂದರೆ ಪ್ಲಾಸ್ಟಿಕ್ ಕೋಟಿಂಗ್ ಏನಿರ್ತದಲ್ರಿ ಅದು ಹಾನಿ ಆಗಬಾರ್ದು. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ. ನೋಡ್ರಿ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಬರುವಂತಹ ಚಟುವಟಿಕೆಯನ್ನು ವಿವರಣೆ ಮಾಡಬೇಕು. ಒಂದು ಸಣ್ಣ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನಿಟ್ಟು ದಂಡಕಾಂತದ ಸುತ್ತ ಸೀಮಾರೇಖೆಗಳನ್ನು ಗುರುತು ಮಾಡುವುದು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡುವುದು ಮತ್ತು ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಿಕೊಳ್ಳಬೇಕು. ದಿಕ್ಸೂಚಿಯನ್ನು ದಂಡಕಾಂತದ ಉತ್ತರ ಧ್ರುವದಿಂದ ಮತ್ತು ದಕ್ಷಿಣ ಧ್ರುವದವರೆಗೂ ಹಂತವಾಗಿ ಚಲಿಸುವುದು ಮತ್ತು ದಿಕ್ಸೂಚಿಯನ್ನು ತುದಿಗಳ ಸ್ಥಾನಗಳನ್ನು ಗುರುತು ಮಾಡಿಕೊಳ್ಳುವುದು. ಹಾಗೆ ಗುರುತು ಮಾಡಿಕೊಂಡ ಬಿಂದುವನ್ನು ಸೇರಿಸಿ ಗೆರೆಯನ್ನು ಎಳೆಯುವುದು ಉಂಟಾದ ರೇಖೆಗಳ ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸುತ್ತದೆ. ಈ ರೀತಿಯಾಗಿ ನಾವು ಆ ಪ್ರಯೋಗದಲ್ಲಿರುವಂಥ ಹಂತಗಳನ್ನು ವಿವರಣೆ ಮಾಡಬೇಕು, ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ದೇವೆ. ಇನ್ನು ಪೀನ ಮಸೂರದ 2F1 ಮತ್ತು F1ಗಳ ಮಧ್ಯ ವಸ್ತುವೊಂದನ್ನು ಇರಿಸಿದೆ. 2F1 ಮತ್ತು F1ಗಳ ಮಧ್ಯದಲ್ಲಿ ಒಂದು ಏನಪ್ಪ ಅಂದರೆ ವಸ್ತುವನ್ನು ಇರಿಸಿದಾಗ ಇಲ್ಲೈತೆ ನೋಡ್ರಿ. ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬವನ್ನು ತಿಳಿಸಿ. ನೋಡ್ರಿ, ಇಲ್ಲಿ ಏನಿಟ್ಟೇವೆ ಅಂದ್ರೆ ಒಂದು ವಸ್ತುವನ್ನು ಇಟ್ಟಿದ್ದೇವೆ, ಅದರ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಹಾಗಾದರೆ ಪ್ರತಿಬಿಂಬದ ಸ್ಥಾನ ಏನೈತಿ? 2F2ನ ಆಚೆ ಐತಿ. ಪ್ರತಿಬಿಂಬದ ಗಾತ್ರ ದೊಡ್ಡದಾಗೈತಿ. ಪ್ರತಿಬಿಂಬದ ಸ್ವಭಾವ ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ, ತಲೆ ಕೆಳಗಾದಂತಹ ಪ್ರತಿಬಿಂಬ. ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ವಿವರಿಸಿ ಅಂತ ಇದ್ದಾನೆ. ವಾತಾವರಣದಲ್ಲಿರುವ ನೀರಿನ ಸಣ್ಣ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸುತ್ತವೆ. ಅಂದರೆ ಒಂದು ಪಟ್ಟಕದ ರೀತಿ ವರ್ತಿಸ್ತಾ ಇರ್ತಾವೆ. ನೀರಿನ ಹನಿಗಳು ಸೂರ್ಯನ ಪತನ ಕಿರಣವನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ನೀರಿನ ಹನಿಗಳ ಸೂರ್ಯನ ಪತನ ಕಿರಣವನ್ನು ವಕ್ರೀಭವಿಸಿ ಚದುರಿಸುತ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವ ವಕ್ರೀಭವನ ಹೊಂದುತ್ತವೆ. ನಂತರ ಬೆಳಕು ವರ್ಣ ವಿಭಜನೆಯಿಂದ ಕಾಮನಬಿಲ್ಲು ಉಂಟು ಮಾಡುತ್ತವೆ.
ಬಿಳಿ ಬಣ್ಣದ ರೋಹಿತದ ಪುನರ್ ಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ. ನೋಡ್ರಿ, ನ್ಯೂಟನ್ ರವರ ಪ್ರಯೋಗ ಈ ರೀತಿ ಇದೆ. ಸರ್ ಐಸಾಕ್ ನ್ಯೂಟನ್ ರವರು ಏನು ಮಾಡ್ತಾರಪ್ಪ ಅಂದರೆ ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿ 7 ಬಣ್ಣದ ರೋಹಿತವನ್ನು ಪಡೆದರು. ಅಂದರೆ ಒಂದು ಏನು ಮಾಡ್ತಾ ಇದ್ದಾರೆ, ಒಂದು ಪಟ್ಟಕವನ್ನು ಇಡ್ತಾರೆ, ಆ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಪರದೆಯನ್ನು ಇಟ್ಟಿರ್ತಾರೆ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನೀವು ಏನೋ 7 ಬಣ್ಣದ ಕಾಮನ ಬಿಲ್ಲನ್ನು ನೋಡ್ಬೋದು. ನೋಡ್ರಿ ಯಾವ ರೀತಿಯಾಗಿ ಮತ್ತೊಂದು ಸಮರೂಪದ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣವನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆಗ ನ್ಯೂಟನ್ ರವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ಇರಿಸಿದರು. ಅಂದರೆ ಮೊದಲಿಗೆ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಈ ಪಟ್ಟಕನ ಬಳಸ್ತಾನೆ, ಅವಾಗೂ 7 ಬಣ್ಣ ಸಿಗ್ತಾವೆ. ಆಮೇಲೆ ಮತ್ತೊಂದು ಪಟ್ಟಕವನ್ನು ವಿರುದ್ಧವಾಗಿ ಇಡ್ತಾ ಇದ್ದಾರೆ. ರೋಹಿತದ ಎಲ್ಲ ಬಣ್ಣಗಳು ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ಉಂಟು ಮಾಡಿತು. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ ಎಂದು ತೀರ್ಮಾನಿಸಲು ಸಾಧ್ಯವಾಯಿತು. ಅಂದರೆ ಮೊದಲಿಟ್ಟಾಗ ಏನಾಕಿತ್ತು, ಮೊದಲನೇ ಪಟ್ಟಕ ಇದ್ದಾಗ 7 ಬಣ್ಣಗಳು ಸಿಗ್ತಾಯಿದ್ದು. ಆಮೇಲೆ ಆ ಪಟ್ಟಕವನ್ನು ಉಲ್ಟಾಗಿದ್ದಾಗ ಹೊಳ್ಳಿ ಅವ್ರಿಗೆ ಏನು ಸಿಕ್ತು ಅಂದರೆ ಬಿಳಿ ಬೆಳಕು ಸಿಕ್ತು. ಇದ್ರ ಮೇಲೆ ತಿಳ್ಕೊಂಡ್ರು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ ಎಂದು. ವರ್ಧನೆ ಎಂದರೆ ಏನು? ವರ್ಧನೆ ಎಂದರೆ ಏನು ಕೇಳಿದ್ರೆ, ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯ ಬೆಲೆಯನ್ನು +2 ಆದರೆ ಆ ಮಸೂರದ ವಿಧವನ್ನು ತಿಳಿಸಿ. ನೋಡ್ರಿ, ವರ್ಧನೆ ಎಂದರೇನು? ಮಸೂರದಿಂದ ಉಂಟಾದಂಥ ಪ್ರತಿಬಿಂಬದ ವರ್ಧನೆಯು ಬೆಲೆ +2 ಆದರೆ ಆ ಮಸೂರದ ವಿಧ. ನೋಡ್ರಿ, ವರ್ಧನೆ ಎಂದರೆ ಪ್ರತಿಬಿಂಬ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತವನ್ನು ವರ್ಧನೆ ಎನ್ನುವರು. ಪ್ರತಿಬಿಂಬ ಮತ್ತು ವಸ್ತುವಿನ ಎತ್ತರದ ಅನುಪಾತಗಳು. ಇನ್ನು ಮಸೂರದ ವಿಧ ಯಾವುದು ಅಂದರೆ ಪೀನ ಮಸೂರ. +2 ಇತ್ತು ಅಂದರೆ ಯಾವುದ್ರಿ? ಪೀನ ಮಸೂರ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ನೋಡ್ರಿ, ಎ ಮಾಧ್ಯಮದ ವಕ್ರೀಭವನದ ಸೂಚ್ಯಾಂಕವು ಬಿ ಮಾಧ್ಯಮದಲ್ಲಿ ಇರುವುದಕ್ಕಿಂತ ಕಡಿಮೆಯಾಗಿದೆ. ಈ ಎರಡೂ ಮಾಧ್ಯಮಗಳಲ್ಲಿ ಯಾವುದು ದೃಕ್ ಸಾಂದ್ರಕವಾಗಿದೆ? ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿದೆ? ಇವು ಎರಡರಲ್ಲಿ ಎರಡೂ ಮಾಧ್ಯಮದ ದೃಕ್ ಸಾಂದ್ರಕ ಯಾವುದು? ನೆಕ್ಸ್ಟ್ ಯಾವ ಮಾಧ್ಯಮದಲ್ಲಿ ಬೆಳಕು ಹೆಚ್ಚಾಗಿದೆ ಕಂಡುಹಿಡಿಬೇಕು. ನೋಡ್ರಿ, ಉತ್ತರ ಈ ರೀತಿ ಇದೆ. ಬಿ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಹೆಚ್ಚು. ಬಿ ಮಾಧ್ಯಮದ ದೃಕ್ ಸಾಂದ್ರಕವಾಗಿದೆ. ಆದ್ದರಿಂದ ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಕಡಿಮೆಯಾಗುತ್ತಾ ಇದೆ. ವಕ್ರೀಭವನ ಸೂಚ್ಯಾಂಕ ಹೆಚ್ಚಾದ್ರಿಂದ ಅಲ್ಲಿ ಬಿ ಬೆಳಕು ಕಡಿಮೆಯಾಗಿದೆ. ಎ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವು ಕಡಿಮೆ. ಎ ಮಾಧ್ಯಮವು ದೃಕ್ ವಿರಳವಾಗಿದೆ, ಸಾಂದ್ರತೆಗಿಂತ ವಿರಳವಾಗುತ್ತದೆ. ಆದ್ದರಿಂದ ಎ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗುತ್ತದೆ. ನೆಕ್ಸ್ಟ್, ಗೋಲೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ನಿಮ್ನ ದರ್ಪಣದ ಯಾವುದಾದರೂ 2 ಉಪಯೋಗ ಬರೆಯಿರಿ. ನೋಡ್ರಿ, ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಗೋಳದ ಕೇಂದ್ರ ಬಿಂದುವನ್ನು ವಕ್ರತಾ ಕೇಂದ್ರ ಎನ್ನುವರು. ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಗೋಳದ ಕೇಂದ್ರ ಬಿಂದುವನ್ನು ವಕ್ರತಾ ಕೇಂದ್ರ ಎನ್ನುವರು. ಇನ್ನು ಯಾವುದ್ರದ್ರೆ ನಿಮ್ನ ದರ್ಪಣದ ಉಪಯೋಗ. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ ಬಳಸುತ್ತಾರೆ. ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ. ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಬಳಸುತ್ತಾರೆ. ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸುತ್ತಾರೆ. ನೆಕ್ಸ್ಟ್, ವಕ್ರೀಭವನದ 2 ನಿಯಮಗಳು. ನೋಡ್ರಿ, 2 ನಿಯಮಗಳದಾವ. ಏನು? ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈನ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 1ನೇದು. 2ನೇದು, sin I / sin R = ಸ್ಥಿರಾಂಕ ಅಥವಾ ಕೇತ. ಇದು 2ನೇ ನಿಯಮ. ಇದನ್ನಷ್ಟು ಬರೆದ್ರು ನಡೀತಿದೆ. ಇಲ್ಲಿ ಹೇಳ್ತಾನೆ ನೋಡ್ರಿ, ನೀಡಿರುವ ಜೋಡಿಯ ಮಾಧ್ಯಮಗಳಲ್ಲಿ ಪತನ ಕೋನದ ಸೈನ್ ಮತ್ತು ವಕ್ರೀಭವನದ ಸೈನ್ಗಳು ಅನುಪಾತ ಸ್ಥಿರವಾಗಿದ್ದರೆ ಅದು ಸೆಲ್ನ ವಕ್ರೀಭವನದ ನಿಯಮ ಎನ್ನುವರು.
ನೆಕ್ಸ್ಟ್ ನೋಡ್ರಿ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ಅಂದರೆ ಇವು ವಾಹಕದ ರೋಧವನ್ನು ಅವಲಂಬಿಸಿರುವಂಥ ಅಂಶಗಳು. ವಾಹಕದ ತಂತಿಯ ಉದ್ದ ಎಷ್ಟು, ವಾಹಕದ ಅಡ್ಡ ಕೊಯ್ತ ಎಷ್ಟು, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ನೆಕ್ಸ್ಟ್, ಜೌಲ್ನ ಉಷ್ಣ ಉತ್ಪಾದನಾ ನಿಯಮದ ಗಣಿತ ರೂಪ ಬರೆಯಿರಿ. ನೋಡ್ರಿ, H=I² ಇಂಟು RT. H=I² ಇಂಟು RT. ಜೌಲ್ನ ಉಷ್ಣತಾ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಯಾವುದಾದರೂ ಎರಡು ಸಾಧನಗಳು. ನೋಡ್ರಿ, ಸಾಧನಗಳು ರಗಡ್ ಅದಾವೆ. ವಿದ್ಯುತ್ ಒಲೆ, ವಿದ್ಯುತ್ ಕೆಟಲ್, ವಿದ್ಯುತ್ ಹೀಟರ್, ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ವಿದ್ಯುತ್ ಫ್ಯೂಸ್, ವಿದ್ಯುತ್ ಬಲ್ಬ್. ಅಂದರೆ ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ ಸಾಧನಗಳು.